ಎಸ್, ದರ್ಶನ್ ಸ್ಟೋರಿ ಅಂತೂ ಅವರಿಗೆ ಶಿಕ್ಷೆ ಪ್ರಮಾಣ ಆಗುತ್ತೋ ಆಗಲ್ವೋ ಕೋರ್ಟ್ನಲ್ಲಿ ತೀರ್ಪು ಬರೋವರೆಗೂ ಕೂಡ ಸುದ್ದಿ ಅಂತೂ ಅದು ನಿಲ್ಲೋದಿಲ್ಲ, ಯಾವ ಕಾರಣಕ್ಕೂ ಕೂಡ ನಿಲ್ಲಲ್ಲ. ಪ್ರಜ್ವಲ್ ವಿಚಾರದಲ್ಲೂ ಹಾಗೆ, ಸೂರಜ್ ರೇವಣ್ಣ ವಿಚಾರದಲ್ಲೂ ಹಾಗೆ. ಅದರ ಜೊತೆಗೆ ಇನ್ನೊಂದಿಷ್ಟು ಸುದ್ದಿಗಳು ಕೂಡ ಇವತ್ತಿವೆ. ಏನೆಲ್ಲ ಪರಿಸ್ಥಿತಿ ಇದೆ, ಒಳ್ಳೆ ಬೆಳವಣಿಗೆ ಏನು ಅಂತಂದರೆ ಚೆನ್ನಾಗಿ ಮಳೆ ಆಗ್ತಾ ಇದೆ, ಬಹಳ ಖುಷಿ ಅದು. ಬಟ್ ಕೆಲವು ಕಡೆಗಳಲ್ಲಿ ಆಗ್ತಾ ಇಲ್ಲ. ಇಷ್ಟೊತ್ತಿಗೆ ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿಬೇಕಾಗಿತ್ತು, ಬೆಂಗಳೂರಿನಲ್ಲಿ ಮಳೆನೇ ಇಲ್ಲ. ಜೂನ್ 1ರಿಂದ ಆಗುತ್ತೆ ಅಂದಿರು, ಪಾಪ ಕೆಲವು ಕಡೆಗಳಲ್ಲಿ ಆಗಿದೆ, ಕೆಲವು ಕಡೆಗಳಲ್ಲಿ ಅಂತಂದ್ರು ವಿಪರೀತವಾಗಿ ಆಗ್ತಾ ಇದೆ. ಸಾಕು ಅನ್ನೋಂಥ. ಅದಕ್ಕಿಂತಲೂ ಗುಡ್ ನ್ಯೂಸ್ ಏನು ಗೊತ್ತಾ, ಕಾವೇರಿಯ ನದಿಯಲ್ಲಿ ನೀರು ಹೆಚ್ಚಾಗ್ತಾ ಇದೆ, ಕಾರಣ ಕೊಡಗಿನಲ್ಲಿ ಮಳೆ ಆಗ್ತಾ ಇದೆ. ದಟ್ಸ್ ಎ ಗುಡ್ ನ್ಯೂಸ್ ಅಲ್ವಾ ನೀರಿನ ವಿಚಾರದಲ್ಲಿ. ಇನ್ನುಳಿದಂಥ ಏನೆಲ್ಲ ಸುದ್ದಿಗಳಿದ್ದಾವೆ ಅನ್ನುವಂಥದ್ದನ್ನು ನೋಡೋಣ. ಮೊದಲನೇದಾಗಿ ಅಗೇನ್ ಮತ್ತೆ ದರ್ಶನ್ ಸುದ್ದಿಗೇನೆ, ಬೇಜಾರು ಮಾಡ್ಕೋಬಿಡಿ. ದರ್ಶನ್ ಸುದ್ದಿಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ ನೋಡೋಣ. ಸೊ ಕೊಲೆ ಕೇಸಲ್ಲಿ ದಾಸನಿಗೆ ಜೈಲು ವಾಸ ಆಗಿದೆ. ನಟ ದರ್ಶನ್ ಜೈಲಿಗೆ ಸೇರಿ ಇವತ್ತಿಗೆ 4 ದಿನ ಆಗೋಯ್ತು. ದಾಸನ ಪಾಲಿಗೆ ಹಳೆ ಕೇಸ್ಗಳೀಗ ಸಂಕಷ್ಟ ತರುತ್ತಾ, ಜಾಮೀನು ಮಂಜೂರಿಗೆ ಅಡ್ಡಿ ಆಗುತ್ತಾ ಹಳೆಯ ಕೇಸ್ಗಳು. 2 ಪಿಸ್ತೂಲನ್ನ ಯಾಕೆ ಇಟ್ಕೊಂಡಿದ್ದಾರೆ, ಇದು ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಸಾಮಾನ್ಯವಾಗಿ ಏನಾದರೂ ಅವರಿಗೆ ಬೆದರಿಕೆ ಇದೆ ಅನ್ನೋದಾದ್ರೆ 1 ಪಿಸ್ತೂಲಿಗೆ ಲೈಸೆನ್ಸ್ ಅನ್ನ ಪಡ್ಕೊಂಡಿರ್ತಾರೆ, 1 ಪಿಸ್ತೂಲ್ ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ 2 ಪಿಸ್ತೂಲನ್ನ ಯಾಕೆ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ದರ್ಶನ್ ಭೇಟಿಗೆ ಪ್ರಭಾವಿ ಶಾಸಕ ಮುಂದಾಗ್ತಾ ಇದ್ದಿದ್ದು ಯಾಕೆ, ಅದು ಕೂಡ ಸಮಯಾವಕಾಶವನ್ನ ಮೀರಿ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಜೈಲಿನಲ್ಲಿರುವಂಥ ಕೈದಿಗಳು, ಅದು ವಿಚಾರಣಾಧೀನ ಕೈದಿ ಆಗಿರ್ಬೋದು ಅಥವಾ ಕೈದಿಗಳಾಗಿರ್ಬೋದು, ಅವ್ರಿಗೆ ಭೇಟಿ ಆಗೋಕ್ಕೆ ಬೆಳಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೂ ಸಮಯ ಇರುತ್ತೆ. ಇವರು ಸಂಜೆ 5 ಗಂಟೆ ಆದ ನಂತರ ಭೇಟಿಗೆ ಒತ್ತಾಯವನ್ನು ಮಾಡಿದ್ದು ಯಾಕೆ ಈ ಶಾಸಕರು? ಅಷ್ಟೊಂದು ಏನು ಇಂಟ್ರೆಸ್ಟಿಂಗ್ ಆಗಿ ಹೋಗೋವ್ರನ್ನ ಭೇಟಿ ಆಗೋದು, ಅದು ಕೂಡ ಕೊಲೆ ಆರೋಪಿಯನ್ನ, ಗೊತ್ತಿಲ್ಲ, ಏನೋ ಬಾಂಧವ್ಯ ಇರುತ್ತೆ. ಸೊ ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ದರ್ಶನ್ ಭೇಟಿಗೆ ಮುಂದಾದ್ರ ಪ್ರಭಾವಿ ಶಾಸಕ, ಬೆಂಗಳೂರು ಶಾಸಕ ಭೇಟಿಗೆ ಯತ್ನ. ಹೌದು, ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಸೇರಿ ಇಂದಿಗೆ 4 ದಿನ. ಮೊನ್ನೆಯಷ್ಟೇ ಕುಟುಂಬಸ್ಥರು, ಚಿತ್ರನಟರೆಲ್ಲರೂ ಭೇಟಿ ಮಾಡಿ ಧೈರ್ಯ ತುಂಬಿ ಬಂದಿದ್ದ ಬೆನ್ನಲ್ಲೇ ಇದೀಗ ದರ್ಶನ್ ಆಪ್ತರೂ ಆಗಿರುವ ಬೆಂಗಳೂರಿನ ಪ್ರಭಾವಿ ಶಾಸಕರು ದರ್ಶನ್ ಭೇಟಿಗೆ ಮುಂದಾಗಿದ್ದಾರೆ. ಹಗಲಲ್ಲಿ ದರ್ಶನ್ ಭೇಟಿಗೆ ಮುಂದಾದರೆ ಮಾಧ್ಯಮಗಳ ಕಣ್ಣಿಗೆ ಬೀಳಬಹುದು ಅನ್ನೋ ಭಯ ಇದ್ದು ಸಂಜೆಯ ನಂತರ ಭೇಟಿಗೆ ಪ್ಲಾನ್ ಮಾಡಿದ್ದಾರೆ. ಜೈಲಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಸಂಜೆಯ ನಂತರ ಭೇಟಿಗೆ ಅವಕಾಶ ನೀಡುವಂತೆ ಶಾಸಕರು ಕೋರಿದ್ದಾರೆ ಅಂತ ಗೊತ್ತಾಗಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ ಜೈಲಿಗೆ ಸೇರಿ ಹಿಂದಿಗೆ 4 ದಿನ ಮುಗಿದಿದೆ. ಹಾಗಾಗಿ ಇನ್ನು ಮೊನ್ನೆ ಅಷ್ಟೇ ಏನು ಕುಟುಂಬಸ್ಥರು ಇರ್ಬೋದು ಅಥವಾ ಚಿತ್ರೋದ್ಯಮದ ಕೆಲ ನಟರು ಈಗಾಗಲೇ ಜೈಲಿಗೆ ಭೇಟಿ ಕೊಟ್ಟು ದರ್ಶನ್ಗೆ ಒಂದು ರೀತಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇನ್ನು ಬೆಂಗಳೂರಿನ ಪ್ರಭಾವಿ ಶಾಸಕರೊಬ್ಬರು ದರ್ಶನ್ ಭೇಟಿಗೆ ರಾತ್ರಿ ಸಮಯದಲ್ಲಿ ಭೇಟಿಗೆ ಮುಂದಾಗ್ತಿದ್ದಾರೆ. ಆದರೆ ಬೆಳಗ್ಗಿಂದ ಮಾಧ್ಯಮಗಳು ಜೈಲು ಬಳಿ ಇರೋದ್ರಿಂದ ಮಾಧ್ಯಮಗಳ ಕಣ್ತಪ್ಪಿಸಿ ಈಗ ಜೈಲಿಗೆ ದರ್ಶನ್ ಭೇಟಿಗಾಗಿ ಮುಂದಾಗಿರುವಂಥದ್ದು. ದಾಸನ ಪಾಲಿಗೆ ಹಳೆ ಕೇಸ್ಗಳೇ ಸಂಕಷ್ಟ ತರುತ್ತಾ, ಕ್ರಿಮಿನಲ್ ಕೇಸ್ಗಳೇ ಮುಳ್ಳಾಗುತ್ತಾ, ಜಾಮೀನು ಮಂಜೂರಿಗೆ ಅಡ್ಡಿಯಾಗುತ್ತಾ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಈಗ ಹಳೆ ಕೇಸ್ಗಳು ಮಗ್ಗುಲ ಮುಳ್ಳಾಗುವಂತೆ ಕಾಣ್ತಾ ಇದೆ. 2023ರಲ್ಲಿ ವಿಜಯನಗರ RR ನಗರ ಠಾಣೆಯಲ್ಲಿ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದ್ವು. ಜಾಮೀನು ಅರ್ಜಿ ವಿಚಾರಣೆಯ ವೇಳೆ ಕಂಟಕವಾಗುವ ಸಾಧ್ಯತೆಗಳಿವೆ. ಜಾಮೀನು ಮಂಜೂರು ಮಾಡಿದರೆ ಮತ್ತೆ ಹಳೆ ಚಾಳಿ ಮುಂದುವರಿಸಬಹುದು ಅಂತ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡಿಸುವ ಸಾಧ್ಯತೆಗಳಿವೆ. ಇನ್ನು ಹಳೆಯ ಕೇಸ್ ಹಿನ್ನೆಲೆಯನ್ನ ನ್ಯಾಯಾಲಯ ಪರಿಗಣಿಸಿದರೆ ಶಿಕ್ಷೆಯ ಪ್ರಮಾಣವು ಹೆಚ್ಚಾಗಬಹುದು ಅನ್ನುತ್ತಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು. ದರ್ಶನ್ ಬಳಿ 2 ಅಮೆರಿಕದ ಪಿಸ್ತೂಲ್ಗಳು, ಈ ಹಿಂದೆ ನೀಡಿದ್ದ ವಿನಾಯಿತಿ ವಾಪಸ್. ಕಳೆದ ಲೋಕಸಭಾ ಚುನಾವಣೆಯ ವೇಳೆ ಲೈಸೆನ್ಸ್ ಪಡೆದಿರುವ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಪೊಲೀಸರಿಗೆ ಒಪ್ಪಿಸಬೇಕು ಎಂಬ ನಿಯಮ ಇದೆ. ಆದರೆ ಅತಿ ಗಣ್ಯರಿಗೆ ಅನಿವಾರ್ಯತೆ ಬಗ್ಗೆ ದಾಖಲೆ ನೀಡಿ ಶಸ್ತ್ರಾಸ್ತ್ರ ವಾಪಸ್ ನೀಡುವಿಕೆಗೆ ವಿನಾಯಿತಿಯನ್ನು ಪಡೆಯಬಹುದಾಗಿದೆ. ಅತಿ ಗಣ್ಯರಿಗೆ ನೀಡುವ ವಿನಾಯಿತಿಯಲ್ಲಿ ನಟ ದರ್ಶನ್ ಮತ್ತು ಪ್ರದೋಷ್ ಕೂಡ ವಿನಾಯಿತಿಯನ್ನು ನೀಡಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆದೇಶವನ್ನು ನೀಡಿದರು. ಕಳೆದ ಮಾರ್ಚ್ 27ರಂದು ವಿನಾಯಿತಿ ನೀಡಿ ಕಮಿಷನರ್ ದಯಾನಂದ್ ಆದೇಶ ನೀಡಿದರು. ಸದ್ಯ ನಟ ದರ್ಶನ್ ಮತ್ತು ಪ್ರದೋಷ್ಗೆ ನೀಡಿದ್ದ ವಿನಾಯಿತಿಯನ್ನು ವಾಪಸ್ ಪಡೆಯುವಂತೆ RR ನಗರ, ಗಿರಿನಗರ ಪೊಲೀಸರಿಗೆ ತನಿಖಾಧಿಕಾರಿಗಳು ಪತ್ರ ಬರೆದಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂಥ 2 ಆರೋಪಿಗಳ ಗನ್ ಲೈಸೆನ್ಸ್ ವಿನಾಯಿತಿ ಏನಿತ್ತು ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. RR ನಗರ ಪೊಲೀಸರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಜೊತೆಗೆ ಗಿರಿನಗರದ ಪೊಲೀಸರು, ಅಂದರೆ ಪ್ರದೋಷ್ ಮನೆ ಇರುವಂಥದ್ದು ಗಿರಿನಗರ ವ್ಯಾಪ್ತಿಯಲ್ಲಿ, ಆ ಹಿನ್ನೆಲೆಯಲ್ಲಿ ಗಿರಿನಗರ ಪೊಲೀಸರಿಗೂ ಕೂಡ ಈಗ ಪತ್ರವನ್ನು ಬರೆದು ಆ ವಿನಾಯಿತಿಯನ್ನು ಕ್ಯಾನ್ಸಲ್ ಮಾಡಿ, ಜೊತೆಗೆ ಅವರು ಹೊಂದಿದಂಥ ಗನ್ಗಳೇನಿತ್ತು ಅದನ್ನು ತಮ್ಮ ವಶಕ್ಕೆ ಪಡೆದುಕೊಳ್ಬೇಕು ಅಂತೇಳಿ ಒಂದು ಸೂಚನೆಯನ್ನ ಕೂಡ ಕೊಟ್ಟಿರುವಂಥದ್ದು. ಮಗಳನ್ನ ಕಂಡು ನಿರಾಳವಾದ ಪವಿತ್ರ. ತುಮಕೂರು ಜೈಲಿಗೆ 4 ಆರೋಪಿಗಳು. ರೇಣುಕಾ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ಪವಿತ್ರ ಗೌಡ ಕಳೆದ ಕೆಲ ದಿನಗಳಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಆದರೆ ನಿನ್ನೆ ಪವಿತ್ರ ಗೌಡ ಅವರನ್ನ ಮಗಳು ಖುಷಿ, ತಾಯಿ, ತಂದೆ, ತಮ್ಮ ಭೇಟಿಯಾಗ್ತಾ ಇದ್ದಂತೆ ಕೊಂಚ ನಿರಾಳರಾಗಿದ್ದಾರಂತೆ.
ಬೆಳಗ್ಗೆ 6:30 ಸುಮಾರಿಗೆ ಎದ್ದಿದ್ದ ಪವಿತ್ರ ಗೌಡ ವಾಕಿಂಗ್ ಮಾಡಿ ಕಾಫಿ ಕುಡಿದ ಮೇಲೆ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದಾರಂತೆ. ನಿತ್ಯ ಪೌಷ್ಟಿಕ ಆಹಾರ ತಿಂತಾ ಇದ್ದ ಪವಿತ್ರ ಜೈಲೂಟ ಒಗ್ಗದೇ ಇದ್ರೂ ತಿನ್ನಲೇಬೇಕಾದ ಪರಿಸ್ಥಿತಿ ಎದುರಾಗಿದೆ. ರೇಣುಕಾ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಕೆಲ ದಿನಗಳಿಂದ ಜೈಲು ಪಾಲಾಗಿದ್ದು ಜೈಲಿನಲ್ಲಿ ಹೋದ ನಂತರ ಸಂಪೂರ್ಣವಾಗಿ ಮಾನಸಿಕವಾಗಿ ಕುಗ್ಗಿದ್ರು. ಆದರೆ ನಿನ್ನೆ ತಂದೆ ತಾಯಿ ಮತ್ತು ಪವಿತ್ರ ಗೌಡಳ ಮಗಳನ್ನು ಭೇಟಿಯಾದ ನಂತರ ಸ್ವಲ್ಪ ರಿಲ್ಯಾಕ್ಸ್ ಮೂಡ್ಗೆ ಹೋಗಿರೋಂಥದ್ದು. ಅಂದರೆ ಎಂದಿನಂತೆ ನಿನ್ನೆ ಮಗಳನ್ನು ಭೇಟಿಯಾದ ನಂತರ ಪವಿತ್ರ ಗೌಡ ಸಂಪೂರ್ಣವಾಗಿ ತಮ್ಮ ನೋವನ್ನು ಮಗಳ ಬಳಿ ಹೇಳಿಕೊಂಡು ಕಣ್ಣೀರು ಹಾಕಿದರು. ನಂತರ ಈಗ ಬೆಳಗ್ಗೆ ಎದ್ದಂಥ ಪವಿತ್ರ ಗೌಡ ರಿಲ್ಯಾಕ್ಸ್ ಮೂಡ್ನಿಂದ ಬೆಳಗ್ಗೆ ಕಾಫಿಯನ್ನು ಸೇವನೆ ಮಾಡಿ ತಮ್ಮ ಪಾಡಿಗೆ ತಾವು ವಾಕಿಂಗ್ ಮಾಡುವ ಮುಖಾಂತರ ಸಂಪೂರ್ಣವಾಗಿ ಒಂದು ರೀತಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾಳೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಗ್ಯಾಂಗ್ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್, ಕೇಶವಮೂರ್ತಿ ಮತ್ತು ರವಿಶಂಕರ್ ಅವರನ್ನು ತುಮಕೂರು ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಒಂದೇ ಜೈಲಿನಲ್ಲಿ ಇರೋದ್ರಿಂದ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಇರೋದ್ರಿಂದ ಕೋರ್ಟ್ ಆದೇಶದ ಮೇರೆಗೆ ತುಮಕೂರಿನ ಜೈಲಿಗೆ ಶಸ್ತ್ರಸಜ್ಜಿತ ಬೆಂಗಾವಲು ಪಡೆಯೊಂದಿಗೆ ಶಿಫ್ಟ್ ಮಾಡಲಾಗಿದೆ. ಈ ಮಧ್ಯೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖಾಧಿಕಾರಿ ಎಸಿಪಿ ಚಂದನ್ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದರು. ಈ ವೇಳೆ ಕೊಲೆ ಕೇಸ್ ಸಂಬಂಧ ಗೃಹ ಸಚಿವರ ಜೊತೆ ಚರ್ಚೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.